ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ನಮ್ಮ ರೈತರಿಗೋಸ್ಕರ ಆಗಿರುತ್ತೆ. ಸೊ ಅವರಿಗೋಸ್ಕರ ನಾವು ಬ್ರಷ್ ಕಟರ್ಸ್ ಆಗ್ಲಿ, ಚಾಪ್ ಕಟರ್ ಆಗ್ಲಿ, ಸ್ಪ್ರೇಯರ್ ಆಗ್ಲಿ ಎಲ್ಲ ಈ ವಿಡಿಯೋದಲ್ಲಿ ಯಾವ ತರ ಇರುತ್ತೆ ಮತ್ತೆ ಏನೇನ್ ಫ್ಯೂಚರ್ಸ್ ಇದೆ, ಸೊ ಯಾವ ತರ ನಿಮ್ಗೆ ಪ್ರೈಸಿಂಗ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ನಿಮ್ಗೆ 70cc 60cc ನಿಮ್ಗೆ 2 ಸ್ಟ್ರೋಕ್ ಆಗಿರ್ಲಿ 4 ಸ್ಟ್ರೋಕ್ ಆಗಿರ್ಲಿ ಬ್ರಷ್ ಕಟರ್ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮ್ಗೆ ಇದು ಬಂದು ನಿಮ್ಗೆ 60cc 70cc ಬ್ರಷ್ ಕಟರ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ 2 ಸ್ಟ್ರೋಕ್ ಸಿಗುತ್ತೆ ಮತ್ತೆ 4 ಸ್ಟ್ರೋಕ್ ಸಿಗುತ್ತೆ. ಸೊ ಅಷ್ಟೆಲ್ಲ ನಿಮ್ಗೆ ಸೈಡ್ ಪ್ಯಾಕ್ ಬೇಕಾ ಅದು ಕೂಡ ಸಿಗುತ್ತೆ, ಬ್ಯಾಕ್ ಪ್ಯಾಕ್ ಬೇಕಾ ಅದು ಕೂಡ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಬಂದು ನಿಮ್ಗೆ 60cc ಆಗಿರುತ್ತೆ. ಸೊ ಇದು ನಿಮ್ಗೆ ಸೈಡ್ ಪ್ಯಾಕ್ ಆಗಿರುತ್ತೆ. ಸೈಡ್ ಪ್ಯಾಕ್ ನಿಮ್ಗೆ 4 ಸ್ಟ್ರೋಕ್ ಅಲ್ಲಿ ಬರುತ್ತೆ ಇದು. ಮತ್ತೆ ಇದು ನಿಮ್ಗೆ 60cc 2 ಸ್ಟ್ರೋಕ್ ಅಲ್ಲೂ ಸಿಗ್ತಾ ಇದೆ. ಸೈಡ್ ಪ್ಯಾಕ್ ನಿಮ್ಗೆ ಈ ತರ ಬರುತ್ತೆ. ಸೊ ಇದ್ರಲ್ಲಿ ನೀವು ಅಟ್ಯಾಚ್ಮೆಂಟ್ಸ್ ನೋಡ್ತಿರ್ಬೋದು, ಎಲ್ಲ ನಿಮ್ಗೆ ರೆಡಿ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ನೀವು ಹೆಡ್ ನೀವು ನೋಡ್ತಿರ್ಬೋದು, ಈ ತರ ನಿಮ್ಗೆ ಹೆಡ್ ಬರ್ತಾ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಇದ್ರ ಒಳಗಡೆ ನಿಮ್ಗೆ ವೈರ್ ಕೂಡ ಬರುತ್ತೆ. ಸೊ ನೀವೇನಾದ್ರೂ ಹುಲ್ ಕಟ್ ಮಾಡ್ಬೇಕು ಅಂದ್ರೆ ಈ ವೈರ್ ಇಂದ ನೀವು ಆರಾಮಾಗಿ ಹುಲ್ನ ಕಟ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇನ್ನೊಂದು ಸಿಂಗಲ್ ಫೇಸ್ ಬ್ಲೇಡ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗುತ್ತೆ. ಆ ಬ್ಲೇಡ್ ಅಲ್ಲಿ ನೀವು ಏನಾದ್ರು ಕಡ್ಡಿಗಳು ಏನಾದ್ರು ಇದ್ರೆ ನೀವು ಅದು ಕೂಡ ನೀವು ಕಟ್ ಮಾಡ್ಕೋಬಹುದು. ಈಗ ಹೊಲದಲ್ಲಿ ನಿಮ್ದು ವೇಸ್ಟೇಜ್ ಎಲ್ಲ ಬೆಳೆದಿರುತ್ತೆ. ವೇಸ್ಟೇಜ್ ನಿಮ್ಗೆ ಕಡ್ಡಿ ಆಗಿರ್ಲಿ ಇಲ್ಲ ಹುಲ್ಗಳಾಗಿರ್ಲಿ ಎಲ್ಲ ಬೆಳೆದಿರುತ್ತೆ. ಸೊ ಕಟ್ ಮಾಡ್ಕೊಳೋದಕ್ಕೆ ಇದಂತೂ ಒನ್ ಆಫ್ ದ ಬೆಸ್ಟ್ ಮಷಿನ್ ಅಂತ ಹೇಳ್ಬೋದು. ಈಗ ಕೈಯಲ್ಲಂತೂ ನಿಮ್ಗೆ ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಮತ್ತೆ ನಿಮ್ಗೆ ಬೇರೆಯವ್ರಿಗೆ ಯಾರಿಗಾದ್ರು ನೀವು ಕರ್ಸಿ ನೀವು ಕೆಲಸ ಮಾಡ್ತೀರಾ ಅಂತಾರೆ ನಿಮ್ದು ಟೈಮ್ ಜಾಸ್ತಿ ಹಿಡಿಸುತ್ತೆ, ಮತ್ತೆ ನಿಮ್ಗೆ ಮನಿನೂ ಜಾಸ್ತಿ ಇಡಿಸುತ್ತೆ. ಅದೇ ನೀವು ಒಂದ್ಸತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಈ ಬ್ರಷ್ ನ ತಗೊಂಡ್ಬಿಟ್ರೆ ನೀವು ಒಬ್ರೇ ನೀವು ಎಲ್ಲ ನಿಮ್ ತೋಟ ಆಗ್ಲಿ ನೀವು ಒಂದೇ ದಿವಸದಲ್ಲಿ ನೀವು ಆರಾಮಾಗಿ ಹೊಡ್ಕೋಬಹುದು. ಸೊ ನೋಡ್ತಿರಲ್ಲ ಯಾವ ತರ ಇದೆ ಅಂತೇಳಿ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಸೇಫ್ಟಿ ಗಾರ್ಡ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಇದು ಸೇಫ್ಟಿ ಪ್ಲೇಟ್ ಅಂತಾರೆ. ಸೊ ಇದೆಲ್ಲ ನಿಮ್ಗೆ ಅಟ್ಯಾಚ್ಮೆಂಟ್ ಸಪರೇಟ್ ಬರುತ್ತೆ. ನಿಮ್ಗೆ ಇನ್ ದ ಬಾಕ್ಸ್ ಎಲ್ಲ ಕಂಪ್ಲೀಟ್ ಆಕ್ಸೆಸರೀಸ್ ಸಿಗುತ್ತೆ, ನೀವು ತಗೊಂಡು ಅಟ್ಯಾಚ್ ಮಾಡ್ಕೋಬಹುದು. ಸೊ ಇದಾದ್ಮೇಲೆ ನಿಮ್ಗೆ ಸೇಫ್ಟಿ ಪ್ಲೇಟ್ ಬರುತ್ತೆ. ರಾಡ್ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ರಾಡ್ ಇದೆ ಅಂತೇಳಿ. ಸೊ ಇದ್ರಲ್ಲಿ ನಿಮ್ಗೆ 2 ಹ್ಯಾಂಡಲ್ ಬರ್ತಾ ಇದೆ. ಸೊ ಆರಾಮಾಗಿ ನೀವು ಇಟ್ಕೋಬಹುದು, 2 ಕೈಯಿಂದ ನೀವು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇಲ್ಲಿ ಆನ್ ಆಫ್ ಸ್ವಿಚ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಇದು ಆನ್ ಆಫ್ ನೀವು ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಎಕ್ಸ್ಲೇಟರ್ ಕೂಡ ಸಿಗ್ತಾ ಇದೆ. ನೀವು ಕಡಿಮೆ ಜಾಸ್ತಿ ಎಕ್ಸ್ಲೇಟರ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ನಿಮ್ಗೆ ಸೈಡ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಸೈಡ್ ಅಲ್ಲಿ ನೀವು ಹಾಕಿ ಇದು ಯೂಸ್ ಮಾಡ್ಕೋಬಹುದು. ಮತ್ತೆ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಹೆಡ್ ನೋಡ್ತಿದ್ದೀರಾ ನೀವು, ಇದು ಬಂದು ನಿಮ್ಗೆ 60cc 4 ಸ್ಟ್ರೋಕ್ ಅಲ್ಲಿ ಬರ್ತಾ ಇದೆ. ಇದು ನಿಮ್ಗೆ 2 ಸ್ಟ್ರೋಕ್ ಸಿಗುತ್ತೆ. ಮತ್ತೆ ನಿಮ್ಗೆ 70cc 2 ಸ್ಟ್ರೋಕ್ 4 ಸ್ಟ್ರೋಕ್ ಎಲ್ಲ ತರದ ಬ್ರಷ್ ಕಟರ್ ನಿಮ್ಗೆ ಕೂಡ ಸಿಗ್ತಾ ಇದೆ. ಸೊ ನಿಮ್ಗೆ ಪೆಟ್ರೋಲ್ ಕ್ಯಾನ್ ಕೂಡ ಇರುತ್ತೆ. ಸೊ 1 ಲೀಟರ್ ಪೆಟ್ರೋಲ್ ಗೆ ನೀವು ಆರಾಮಾಗಿ 1 ಅವರ್ ಗಿಂತ ಮೇಲೆ ನೀವು ಯಾವುದೇ ಬ್ರಷ್ ಕಟರ್ ತಗೊಂಡ್ರು ಕೂಡ ನಿಮ್ಗೆ 1 ಅವರ್ ಗಿಂತ ಮೇಲೆ ನೀವು ಆರಾಮಾಗಿ ಹೊಡ್ಕೋಬಹುದು. ಸೊ 2 ಸ್ಟ್ರೋಕ್ ಅಂತ ಬಂದಾಗ ನಿಮ್ಗೆ ಪೆಟ್ರೋಲ್ ಅಲ್ಲೇ ನೀವು ಆಯಿಲ್ ನ ಮಿಕ್ಸ್ ಮಾಡಿ ಹಾಕ್ಬೇಕು. ಸೊ 1 ಲೀಟರ್ ನಿಮ್ಗೆ ಕ್ಯಾನ್ ಇರುತ್ತೆ. ಸೊ 1 ಲೀಟರ್ ನೀವು ಪೆಟ್ರೋಲ್ ಹಾಕಿ 40 ml ಆಯಿಲ್ ಅದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನೀವು ಹೊಡಿಬೇಕು. 4 ಸ್ಟ್ರೋಕ್ ಅಂತ ಬಂದಿದ ತಕ್ಷಣ ನಿಮ್ಗೆ ಸಪರೇಟ್ ಇರುತ್ತೆ. ನಿಮ್ಗೆ ಆಯಿಲ್ ಗೇಜ್ ಸಪರೇಟ್ ಇರುತ್ತೆ, ಮತ್ತೆ ಪೆಟ್ರೋಲ್ ಕ್ಯಾನ್ ಸಪರೇಟ್ ಇರುತ್ತೆ. 1 ಲೀಟರ್ ಪೆಟ್ರೋಲ್ ಗೆ ನೀವು 40 ml ಅದರಲ್ಲೂ ಕೂಡ ನಿಮ್ಗೆ 40 ml ಆಯಿಲ್ ನ ನೀವು ಸಪರೇಟ್ ಗೇಜ್ ಅಲ್ಲಿ ಹಾಕಿ ನೀವು ಆಯಿಲ್ ನ ಮೇಂಟೆನೆನ್ಸ್ ಮಾಡ್ಬೇಕು. ಈಗ ನೀವು ಯಾವ ತರ ನಿಮ್ ಗಾಡಿಗೆ ನೀವು ಆಯಿಲ್ ಹಾಕಿ ಮೇಂಟೆನೆನ್ಸ್ ಮಾಡ್ತೀರಾ, ಪೆಟ್ರೋಲ್ ಹಾಕಿ ಮೇಂಟೆನೆನ್ಸ್ ಮಾಡ್ತೀರಾ, ಸೊ ಅದೇ ತರ ಈ ಬ್ರಷ್ ಕಟರ್ ನೀವು ಆಯಿಲ್ ಪೆಟ್ರೋಲ್ ಎಲ್ಲ ಹಾಕಿ ಮೇಂಟೆನೆನ್ಸ್ ಮಾಡಿದ್ರೆ ನಿಮ್ಗೆ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಬ್ರಷ್ ಕಟರ್ ನಾವು ನಿಮ್ಗೆ ಜಾಪಾನ್ ಕಾರ್ಪೊರೇಟರ್ ನ ಯೂಸ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ನಿಮ್ಗೆ ಕಾರ್ಪೊರೇಟರ್ ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ. 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ಸೊ 1 ಇಯರ್ ಅಲ್ಲಿ ಏನಾದ್ರು ಕಾರ್ಪೊರೇಟರ್ ನಿಮ್ಗೆ ಹೋದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಕಾರ್ಪೊರೇಟರ್. ಇಲ್ಲಾಂದ್ರೆ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ. ಆತರ ಏನಾದ್ರು ಆದ್ರೆ ನಾವು ಏನಿರೋದು ಫ್ರೀ ಸರ್ವಿಸ್ ನ ನಿಮ್ಗೆ ಮಾಡ್ಕೊಡ್ತೀವಿ. ಸೊ ನೋಡ್ರಲ್ಲ, ಇದ್ರಲ್ಲಿ ನಿಮ್ಗೆ 2 ಸ್ಟ್ರೋಕ್ 4 ಸ್ಟ್ರೋಕ್ ಬ್ಯಾಕ್ ಪ್ಯಾಕ್ ಸೈಡ್ ಪ್ಯಾಕ್ ಎಲ್ಲ ಸಿಗ್ತಾ ಇದೆ ಅಂತ ಹೇಳಿದೆ. ಸೊ ಸೈಡ್ ಪ್ಯಾಕ್ ನೋಡ್ರಿ, ಬನ್ನಿ ಬ್ಯಾಕ್ ಪ್ಯಾಕ್ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನಿಮ್ಗೆ ಬ್ಯಾಕ್ ಪ್ಯಾಕ್ ಆಗಿರುತ್ತೆ. ಇವು ಮೂರು ನೀವು ನೋಡ್ತಿರ್ಬೋದು. ಇದ್ರಲ್ಲಿ ನಿಮ್ಗೆ 60cc 2 ಸ್ಟ್ರೋಕ್ ಸಿಗುತ್ತೆ, 70cc 2 ಸ್ಟ್ರೋಕ್ ಸಿಗುತ್ತೆ, ಮತ್ತೆ ಬ್ಯಾಕ್ ಪ್ಯಾಕ್ ಸೈಡ್ ಪ್ಯಾಕ್ ಎಲ್ಲ ತರದ ನಿಮ್ಗೆ ಬ್ರಷ್ ಸಿಗುತ್ತೆ. ಸೊ ಇದು ನಿಮ್ಗೆ ಬ್ಯಾಕ್ ಪ್ಯಾಕ್ ನೋಡ್ತಿರ್ಬೋದು. ಇದ್ರಲ್ಲಿ ಸೇಮ್ ನಿಮ್ಗೆ ಆಕ್ಸರೀಸ್ ಅಟ್ಯಾಚ್ಮೆಂಟ್ಸ್ ಎಲ್ಲ ಸಿಗ್ತಾ ಇದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಟಿಮ್ಮರ್ ಹೆಡ್ ಸಿಗ್ತಾ ಇದೆ ಈ ತರದ್ದು. ಸೊ ಇದನ್ನ ಹಾಕಿ ನೀವು ವೈರ್ ನ ಹಾಕಿ ಕಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ಸಿಂಗಲ್ ಫೇಸ್ ಬ್ಲೇಡ್, ಇದ್ರಲ್ಲಿ ನಾವು 2 ಬ್ಲೇಡ್ ಕೊಟ್ಟಿರ್ತೀವಿ. ಸೊ ಇದೊಂದು ಕೊಟ್ಟಿರ್ತೀವಿ ಹುಲ್ ಕಟ್ ಮಾಡೋದಕ್ಕೆ ವೈರ್ ಇಂದು, ಇನ್ನೊಂದು ನಿಮ್ಗೆ ಸಿಂಗಲ್ ಫೇಸ್ ಬ್ಲೇಡ್ ಕೂಡ ನಮ್ ಕಡೆಯಿಂದ ನಿಮ್ಗೆ ಈ ಬ್ರಷ್ ಜೊತೆ ನಿಮ್ಗೆ ಸಿಗುತ್ತೆ. ಮತ್ತೆ ಸೇಫ್ಟಿ ಗಾರ್ಡ್ ಕೂಡ ಸಿಗ್ತಾ ಇದೆ. ಮತ್ತೆ ನಿಮ್ಗೆ ಹ್ಯಾಂಡಲ್ ಇಟ್ಕೊಳ್ಳೋದಕ್ಕೆ ನೀವು ಆರಾಮಾಗಿ ಯೂಸ್ ಮಾಡೋದಕ್ಕೆ ಹ್ಯಾಂಡಲ್ ಕೂಡ ಇದ್ರಲ್ಲಿ ಸಿಗ್ತಾ ಇದೆ. ನೀವು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ಎಕ್ಸ್ಲೇಟರ್ ಅಂತ ಬಂದಾಗ ಇಲ್ಲಿ ನಿಮ್ಗೆ ಎಕ್ಸ್ಲೇಟರ್ ಕೊಟ್ಟಿರ್ತಾರೆ, ನೀವು ಕಡಿಮೆ ಜಾಸ್ತಿ ಇಲ್ಲಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಬಂದು ನಿಮ್ಗೆ ಆನ್ ಆಫ್ ಸ್ವಿಚ್ ಆಗಿರುತ್ತೆ. ಸೊ ಮತ್ತೆ ನಿಮ್ಗೆ ಫ್ಲೆಕ್ಸಿಬಲ್ ಪೈಪ್ ಕೂಡ ಇದಿರುತ್ತೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಬ್ಯಾಕ್ ಪ್ಯಾಕ್ ಆಗಿರುತ್ತೆ. ಸೊ ಡೆಮೋ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಯಾವ ತರ ಯೂಸ್ ಮಾಡ್ಬೇಕು ಬ್ಯಾಕ್ ಪ್ಯಾಕ್ ಅಲ್ಲಿ ಹಾಕೊಂಡು ಅಂತೇಳಿ. ಸೊ 2 ಸ್ಟ್ರೋಕ್ ಜಾಸ್ತಿ ನಿಮ್ಗೆ ಹಾಕೊಳಕ್ ಆಗಲ್ಲ, ಸೈಡ್ ಅಲ್ಲಿ ನೀವು ಹೆಗ್ಲು ನೋವು ಬರುತ್ತೆ, ಇಲ್ಲ ನಿಮ್ಗೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಅವ್ರಿಗೆ ನಿಮ್ಗೆ ಬ್ಯಾಕ್ ಪ್ಯಾಕ್ ತುಂಬಾನೇ ಈಸಿ ಆಗಿರುತ್ತೆ. ಸೊ ಇದನ್ನ ನೀವು ಬ್ಯಾಕ್ ಪ್ಯಾಕ್ ಅಲ್ಲಿ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಸೈಡ್ ಪ್ಯಾಕ್ ನೋಡ್ರಿ, ಬ್ಯಾಕ್ ಪ್ಯಾಕ್ ನೋಡ್ರಿ, ಇದು ಬಂದು ನಿಮ್ಗೆ ಟ್ರಾಲಿ ಮಾಡೆಲ್ ಆಗಿರುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ 70cc 2 ಸ್ಟ್ರೋಕ್ 60cc 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಎಲ್ಲ ಸಿಗ್ತಾ ಇದೆ. ಸೊ ಈ ತರ ನಿಮ್ಗೆ ಸ್ಮಾಲ್ ಟ್ರಾಲಿ ಆಗಿರುತ್ತೆ.
ಈ ಟ್ರಾಲಿ ನೀವು ಆರಾಮಾಗಿ ಎಲ್ ಬೇಕಾದ್ರೂ ಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಬ್ಯಾಕ್ ಪ್ಯಾಕ್ ಹಾಕಕ್ಕಾಗಲ್ಲ, ನೀವು ಸೈಡ್ ಪ್ಯಾಕ್ ಹಾಕಕ್ಕಾಗಲ್ಲ. ಈಗ ಜಾಸ್ತಿ ಏಜ್ ಇರೋಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಇದು ಟ್ರಾಲಿ ಮಾಡೆಲ್ ನ ಮಾಡಿದೀವಿ. ಸೊ ಈ ಟ್ರಾಲಿನ ನೀವು ಆರಾಮಾಗಿ ಎಲ್ ಬೇಕಾದ್ರೂ ಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಸಣ್ಣದಾಗಿದೆ ಟ್ರಾಲಿ ಅಂತ ಹೇಳಿ. ಆರಾಮಾಗಿ ಯಾರ್ ಬೇಕಾದ್ರೂ ಇದು ಅಜ್ಜಿ ತಾತ ಆಗಿರ್ಲಿ ಯಾರ್ ಬೇಕಾದ್ರೂ ರೈತರು ಯೂಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಬ್ಲೇಡ್ಸ್ ಕೂಡ ಸಿಗ್ತಾ ಇದೆ. ಅದ್ರಲ್ಲೂ ಕೂಡ ನಮ್ ಕಡೆಯಿಂದ ನಿಮ್ಗೆ 2 ಬ್ಲೇಡ್ಸ್ ಕೂಡ ಸಿಗ್ತಾ ಇದೆ. ಎಲ್ಲ ಕಂಪ್ಲೀಟ್ ನಿಮ್ಗೆ ಏನೇನು ಬ್ರಷ್ ಗೆ ಬೇಕಾಗಿರುತ್ತೆ ಎಲ್ಲಾ ಆಕ್ಸೆಸರೀಸ್ ನಿಮ್ಗೆ ಕಂಪ್ಲೀಟ್ ಸಿಗ್ತಾ ಇದೆ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಸಪರೇಟ್ ಬ್ಲೇಡ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ. ನಿಮ್ಗೆ ಸ್ಟಾರ್ಟರ್ ಎಲ್ಲಾ ಬ್ರಷ್ ನಿಮ್ಗೆ ಈ ತರ ಸ್ಟಾರ್ಟರ್ ಬರುತ್ತೆ. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ಎಕ್ಸಲೇಟರ್ ಅಂತ ಬಂದಾಗ ಇಲ್ಲಿ ನಿಮ್ಗೆ ಆನ್ ಆಫ್ ಸ್ವಿಚ್ ಕೂಡ ಸಿಗ್ತಾ ಇದೆ. ಮತ್ತೆ ನಿಮ್ಗೆ ಎಕ್ಸಲೇಟರ್ ಅಂತ ಬಂದಾಗ ಇಲ್ಲಿ ನಿಮ್ಗೆ ಎಕ್ಸಲೇಟರ್ ಕೊಟ್ಟಿದ್ದಾರೆ. ಸೊ ಇದನ್ನ ಎಕ್ಸಲೇಟರ್ ನಾವು ಯೂಸ್ ಮಾಡ್ಕೊಂಡು ನೀವು ಈ ತರ ನೀವು ಆರಾಮಾಗಿ ಹೊಡ್ಕೋಬಹುದು. ಸೊ ಇದು ಕೂಡ ನಾನು ನಿಮ್ಗೆ ಡೆಮೋ ಪಾರ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಸಪರೇಟ್ ಬ್ರಷ್ ಕಟರ್ ಬೇಕು, ಸಪರೇಟ್ ಟ್ರಾಲಿ ಬೇಕು. ಇದು ಬಂದು ನಿಮ್ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಬ್ರಷ್ ಕಟರ್ ಪ್ಲಸ್ ಟ್ರಾಲಿ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಇಲ್ಲ ಸಪರೇಟ್ ಬ್ರಷ್ ಕಟರ್ ಸಪರೇಟ್ ಟ್ರಾಲಿ ತಗೊಳ್ತೀರಾ ಅಂತಂದ್ರೆ ನೀವು ಈ ತರ ತಗೊಂಡು ಯೂಸ್ ಮಾಡ್ಕೋಬಹುದು. ಈ ತರ ನೀವು ಸಪರೇಟ್ ಬ್ರಷ್ ಕಟರ್ ತಗೋಬೇಕು ಮತ್ತೆ ಸಪರೇಟ್ ದೊಡ್ಡ ಟ್ರಾಲಿ ಸಿಗ್ತಾ ಇದೆ. ಇದು ಟ್ರಾಲಿ ತಗೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ನೀವು ಆಲ್ರೆಡಿ ನೀವು ಬ್ರಷ್ ಕಟರ್ ನಿಮ್ಮ ಹತ್ರ ಇದೆಯಾ 2 ಸ್ಟ್ರೋಕ್ 60cc 4 ಸ್ಟ್ರೋಕ್ ನಿಮ್ಮ ಹತ್ರ ಬ್ರಷ್ ಕಟರ್ ಇದೆ ಅಂತಂದ್ರೆ ಟ್ರಾಲಿ ಕೂಡ ಸಪರೇಟ್ ಆಗಿ ಕೊಡ್ತೀವಿ. ಇದು ದೊಡ್ಡ ಟ್ರಾಲಿ ಆಗಿರುತ್ತೆ ನಿಮ್ಗೆ. ಈ ಟ್ರಾಲಿನ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. ಸಪರೇಟ್ ನಿಮ್ಗೆ ಟ್ರಾಲಿ ಕೂಡ ಸಿಗುತ್ತೆ, ಬ್ರಷ್ ಕಟರ್ ಸಪರೇಟ್ ಕೂಡ ಸಿಗುತ್ತೆ. ನೀವು ಇದು ಬೇಕಾದ್ರೆ ತಗೋಬಹುದು, ಇದು ಬೇಕಾದ್ರೆ ತಗೋಬಹುದು. ಆದ್ರೆ ಇದ್ ಮಾತ್ರ ನೀವು ಜಾಯಿಂಟ್ ತಗೋಬೇಕು. ಇದೆರಡು ನಿಮ್ಗೆ ಸೆಟ್ ತಗೋಬೇಕು. ಇದು ನೀವು ಸಪರೇಟ್ ಬೇಕಾದ್ರೂ ತಗೋಬಹುದು. ಮತ್ತೆ ನಿಮ್ಗೆ ಎಲ್ಲಾ ಆಕ್ಸೆಸರೀಸ್ ಮತ್ತೆ ಕಂಪ್ಲೀಟ್ ನಿಮ್ಗೆ ಇನ್ ದ ಬಾಕ್ಸ್ ಸಿಗ್ತಾ ಇದೆ. ಫಿಟ್ಟಿಂಗ್ ಅಂತೂ ನಿಮ್ಗೆ ತುಂಬಾನೇ ಈಸಿ ಆಗಿರುತ್ತೆ. ಆತರ ನಿಮ್ಗೆ ಜಾಸ್ತಿ ಫಿಟ್ಟಿಂಗ್ ಇರಲ್ಲ. ಫಿಟ್ಟಿಂಗ್ ಮಾಡೋ ಟೂಲ್ಸ್ ಎಲ್ಲ ನಿಮ್ಗೆ ಕಿಟ್ ಅಲ್ಲೇ ಕೊಟ್ಟಿರ್ತಾರೆ. ಇನ್ ದ ಬಾಕ್ಸ್ ನಿಮ್ಗೆ ಎಲ್ಲಾ ಸಿಕ್ಬಿಡುತ್ತೆ. ನೀವು ಆರಾಮಾಗಿ ನೀವು ಫಿಕ್ಸ್ ಮಾಡ್ಕೋಬಹುದು. ನೀವು ಯಾವಾಗ ಬೇಕಾದ್ರೂ ನೀವು ಲೂಸ್ ಮಾಡ್ಕೊಂಡು ಬಿಟ್ಬಿಟ್ಟು ಇಟ್ಬಹುದು. ಇಲ್ಲ ನೀವು ಮತ್ತೆ ಯೂಸ್ ಮಾಡ್ಬೇಕಾದ್ರೆ ನೀವು ಮತ್ತೆ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಬ್ಲೇಡ್ಸ್ ಅಂತ ಬಂದಾಗ ನಿಮ್ಗೆ ಸಪರೇಟ್ ಅಟ್ಯಾಚ್ಮೆಂಟ್ಸ್ ಬೇಕು ಅಂದ್ರೂ ಕೂಡ ಸಿಗ್ತಾ ಇದೆ. ಸೊ ನಾವು ಸಪರೇಟ್ ನಿಮ್ಗೆ ಯಾವ್ದು ಬೇಕು ಅಟ್ಯಾಚ್ಮೆಂಟ್ಸ್ ಅದು ತಗೊಂಡು ನೀವು ಜಾಯಿಂಟ್ ಮಾಡ್ಕೋಬಹುದು. ಸೊ ನೀವು ಹಸುಗಳಿಗೆ ಏನಾದ್ರು ಮೇವ್ ಕಟ್ ಮಾಡ್ಬೇಕು ಅಂತಂದ್ರೆ ಸೊ ಅದು ಕೂಡ ಮಷಿನ್ ಸಿಗ್ತಾ ಇದೆ. ನಿಮ್ಗೆ ಗೇರ್ ಕೂಡ ಸಿಗ್ತಾ ಇದೆ. ವಿತೌಟ್ ಗೇರ್ ಕೂಡ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ನಿಮ್ಗೆ ಹಸುಗಳಿಗೆ ಏನಾದ್ರು ನೀವು ಮೇವ್ ಕಟ್ ಮಾಡ್ಬೇಕು ಅಂತಂದ್ರೆ ಚಾಪ್ ಕಟರ್ ಕೂಡ ಸಿಗ್ತಾ ಇದೆ. ನಿಮ್ಗೆ ಗೇರು ಸಿಗ್ತಾ ಇದೆ, ವಿತೌಟ್ ಗೇರು ಕೂಡ ನಿಮ್ಗೆ ಸಿಗ್ತಾ ಇದೆ. ಇದು ಬಂದು ನಿಮ್ಗೆ ಗೇರಿಂದಾಗಿರುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ HP ಅಂತ ಬಂದಾಗ ನಿಮ್ಗೆ 3HP 4HP 5HP ಎಲ್ಲಾ ತರದ ನಿಮ್ಗೆ ಚಾಪ್ ಕಟರ್ ಸಿಗುತ್ತೆ. ನೀವು ಆರಾಮಾಗಿ ಹುಲ್ ಕಟ್ ಮಾಡ್ಬೇಕು, ನೀವು ದನಗಳಿಗೆ ಹಸುಗಳಿಗೆ ಮೇವ್ ಹಾಕ್ಬೇಕು ಅಂತಂದ್ರೆ ಇದ್ರಲ್ಲಿ ನೀವು ಆರಾಮಾಗಿ ಕಟ್ ಮಾಡ್ಕೋಬಹುದು. ಸೊ ಚೈನ್ಸಾ ಕೂಡ ಸಿಗ್ತಾ ಇದೆ. ನೀವು ವುಡ್ ಕಟ್ ಮಾಡ್ಬೇಕು, ಪ್ಲೇವುಡ್ ಏನಾದ್ರು ಕಟ್ ಮಾಡ್ಬೇಕು, ಮರ ಗಿಡಗಳು ಕಟ್ ಮಾಡ್ಬೇಕು ಅಂತಂದ್ರೆ ಚೈನ್ಸಾ ಕೂಡ ಸಿಗ್ತಾ ಇದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೆಟ್ರೋಲ್ ಇರುತ್ತೆ. ಸೊ ಪೆಟ್ರೋಲ್ ಇಂದ ನೀವು ಇದು ಯೂಸ್ ಮಾಡ್ಕೋಬಹುದು. ಸೊ ಎಲ್ಲಾ ನಾನು ಏನೇನು ಈಗ ನಿಮ್ಗೆ ತೋರಿಸ್ಕೊಟ್ಟೆ ಎಲ್ಲ ಪೆಟ್ರೋಲ್ ಇಂದ, ಪೆಟ್ರೋಲ್ ಪ್ಲಸ್ ನಿಮ್ಗೆ ಆಯಿಲ್ ಮಿಕ್ಸ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಚೈನ್ಸ್ ಅಲ್ಲಿ 60cc 70cc ಎಲ್ಲಾ ತರದ ಸಿಗ್ತಾ ಇದೆ. ಮತ್ತೆ ಬ್ಲೇಡ್ ಅಂತ ಬಂದಾಗ ನಿಮ್ಗೆ 18 ಇಂಚ್ ಬ್ಲೇಡ್ ಚೈನ್ ಎಲ್ಲ ಇದ್ರಲ್ಲಿ ನಿಮ್ಗೆ ಸಿಗುತ್ತೆ. ಡಿಗ್ಗರ್ ನೋಡ್ತಿರ್ಬೋದು ನೀವು, ಡಿಗ್ಗರ್ ಕೂಡ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ 60cc 70cc 2 ಸ್ಟ್ರೋಕ್ 4 ಸ್ಟ್ರೋಕ್ ಡಿಗ್ಗರ್ ಕೂಡ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಬಿಟ್ಸ್ ಬೇಕು ಅಂತಂದ್ರೆ ಬಿಟ್ಟು ಕೂಡ ನಿಮ್ಗೆ ಸಪರೇಟ್ ಸಿಗ್ತಾ ಇದೆ. ಮತ್ತೆ ನಿಮ್ಗೆ 4 ಇಂಚ್ 6 ಇಂಚ್ 8 ಇಂಚ್ 10 ಇಂಚ್ 12 ಇಂಚ್ ವರೆಗೂ ನಿಮ್ಗೆ ಬಿಟ್ಟು ಕೂಡ ಸಿಗುತ್ತೆ. ನೀವು ಆರಾಮಾಗಿ ಹಳ್ಳಗಳು ತೋಡ್ಕೋಬಹುದು. ಜಸ್ಟ್ 1 ಲೀಟರ್ ಪೆಟ್ರೋಲ್ ಗೆ ನೀವು ಆರಾಮಾಗಿ ನಿಮ್ ತೋಟದಲ್ಲಿ ನೀವು ಹಳ್ಳಗಳು ತೋಡಿ ನೀವು ಗಿಡಗಳನ್ನ ಉಳ್ಬಹುದು. ಸೊ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ 8,499 ರೂಪಾಯಿಂದ ಬ್ರಷ್ ಕಟರ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ರೈತರಿಗೆ ಬೇಕಾಗಿರುವ ಎಲ್ಲಾ ತರದ ಅಗ್ರಿಕಲ್ಚರ್ ಟೂಲ್ಸ್ ಈ ಒಂದು ಏಮ್ಸ್ಪರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ. ಸೊ A to Z ನಿಮ್ಗೆ ಏನು ಬ್ಲೇಡ್ಸ್ ಆಗಿರ್ಲಿ ಇಲ್ಲ ನಿಮ್ಗೆ ಆಕ್ಸರೀಸ್ ಆಗಿರ್ಲಿ ಎಲ್ಲಾ ತರದ ನಿಮ್ಗೆ ಸಿಗ್ತಾ ಇದೆ. ಸೊ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನಿಮ್ಗೂ ಬೇಕು ಅಂದ್ರೆ ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ. ಸೊ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಕೂಡ ಇದೆ. ಬೆಂಗಳೂರಲ್ಲಿ ಪೀಣ್ಯ, ರಾಜಾಜಿನಗರ, ಹೆನ್ನೂರು ಬಂಡೆ ಇದೆ, ಮೈಸೂರು ತ್ರಿನೇತ್ರ ಸರ್ಕಲ್ ಇದೆ, ಮಂಡ್ಯ, ಮದ್ದೂರು ಎಲ್ಲಾ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ. ಸೊ ವಿಸಿಟ್ ಮಾಡಿ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಲ್ ಓವರ್ ಇಂಡಿಯಾ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ಮನೇಲಿ ಕುತ್ಕೊಂಡು ನೀವು ಬುಕ್ ಮಾಡ್ಕೊಂಡ್ರೆ DTDC ಕೊರಿಯರ್ ಇದೆ, ಪ್ರೊಫೆಷನಲ್ ಕೊರಿಯರ್ ಇದೆ, VRL ಇದೆ. ಸೊ ಎಲ್ಲ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಡ್ತೇವೆ.